ಕೇಕ್ ಶೋ ಆಯೋಜಕರಾದಂಥ ಫಾರೂಕ್ ಅವರು ನಮ್ಮ ಜೊತೆಗಿದ್ದಾರೆ. ಈ ವರ್ಷದ ಥೀಮ್ ಏನು ಮತ್ತು ಯಾವೆಲ್ಲ ವೆರೈಟಿಯಲ್ಲಿ ಕೇಕ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಫಾರೂಕ್ ಅಂತ ಹೇಳಿಬಿಟ್ಟು ಈ ವರ್ಷ ನಾವು 25 ಕೇಕ್ ಆಲ್ರೆಡಿ ಮಾಡಿದ್ದೀವಿ. ಇನ್ನು ಮತ್ತೆ 3 ಕೇಕ್ ಬರೋದಿದೆ. ಇನ್ನು ಕೆಲವು ದಿವಸದಲ್ಲಿ ಬರುತ್ತೆ 3 ಕೇಕು. ಅದೊಂದು ಸಸ್ಪೆನ್ಸು. ಮತ್ತು ಇಲ್ಲಿ ಬಹಳ ನಾವು ಇಲ್ಲಿ ಕೇಕ್ ಮಾಡ್ತೀವಿ ಅದು ಮಕ್ಕಳಿಗೋಸ್ಕರ ಅಂತಲೇ ವಿಶೇಷವಾಗಿ ನಾವು ಮಾಡ್ತೀವಿ. ಮುಂಚೆ ಬಂದುಬಿಟ್ಟು ನಾವು ಸಂಟ್ ಜೋಸೆಫ್ ಸ್ಕೂಲ್ ಗ್ರೌಂಡಲ್ಲಿ ಮಾಡ್ತಾಯಿದ್ವಿ. ಯಾವುದೋ ಕಾರಣತ್ರ ನಾವು ಇಲ್ಲಿ ಪ್ಯಾಲೇಸ್ ಗ್ರೌಂಡು ಇಲ್ಲಿ ಶಿಫ್ಟ್ ಮಾಡಬೇಕಾಯಿತು. ತ್ರಿಪುರ ವಾಸಿಣಿಯಲ್ಲಿ ನಾವು ಇಲ್ಲಿ ಶಿಫ್ಟ್ ಮಾಡಿದ್ದೀವಿ. ದಯವಿಟ್ಟು ತಾವು ಇಲ್ಲಿ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತು ಈ ಸಲ ನಮ್ಮ ವಿಶೇಷವಾದ ಕೇಕ್ ಅಂದರೆ ರಾಮ ಮಂದಿರ. ತಾವು ನೋಡ್ದಂಗೆ ಬಹಳ ಅದ್ಭುತವಾಗಿ ಬಂದಿದೆ. ಆ್ಯಕ್ಚುಲಿ ಅದು ಲಾಸ್ಟ್ ಇಯರು ಓಪನ್ ಆಗಿರೋದ್ರಿಂದ ಈ ವರ್ಷ ನಾವು ಆ ಕಾನ್ಸೆಪ್ಟನ್ನ ತೊಗೊಂಡು ಬಹಳ ಕಷ್ಟಪಟ್ಟು ಅದ್ರ ಹಿಂದೆ 4 ತಿಂಗಳ ಶ್ರಮಪಟ್ಟು ನಾವು ಅದನ್ನು ಮಾಡಿದ್ದೀವಿ. ಅದಕ್ಕೆ ಭಾಳ ಕಷ್ಟ ಆಯಿತು. ಆದರೆ ನಮಗೆ ಮನಸ್ಸಿಗೆ ತೃಪ್ತಿ ಏನಾಗ್ತಾಯಿದೆ ಅಂದರೆ ಅಷ್ಟು ಬಹಳ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತದೆ. ಸರ್, ಜನರ ರೆಸ್ಪಾನ್ಸ್ ಹೇಗಿದೆ? ಎಷ್ಟು ಜನ ಎಲ್ಲ ಬರ್ತಾ ಇದ್ದಾರೆ ಸರ್ ಇವಾಗ? ಜನ ರೆಸ್ಪಾನ್ಸ್ ಚೆನ್ನಾಗಿದೆ. ಯಾಕಂದರೆ ನಿಮ್ಮಂಥ ಮಾಧ್ಯಮದವರಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಅದರಿಂದ ಸ್ಪಾಟ್ ಚೇಂಜ್ ಆಗಿರೋದ್ರಿಂದ ಭಾಳ ಜನ ಬರ್ತಾ ಇದ್ದಾರೆ. ಇವಾಗ ನಿಮ್ಮ ಮಾಧ್ಯಮ ಮುಖಾಂತರ ಭಾಳ ಜನ ಬರ್ತಾರಂತ ನಮಗೆ ನಂಬಿಕೆ ಇದೆ ಮೇಡಮ್. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇನ್ನೂ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದಾ ಸರ್? ಬಹಳ ಇಂಪ್ಲಿಮೆಂಟ್ ಮಾಡ್ತೀವಿ ಮೇಡಮ್. ಯಾಕಂದರೆ ಇದು 50ನೇ ವರ್ಷದ ಇರೋದ್ರಿಂದ ನಾವು ಅದ್ಭುತವಾಗಿ ಮಾಡಿದ್ದೀವಿ. ತಾವು ನೋಡ್ದಂಗೆ ಇವಾಗ 25 ಕೇಕ್ಸ್ ಇದೆ. ಮತ್ತೆ 3 ಕೇಕ್ ಬರುತ್ತೆ ಸರ್. ಇದು ಮೊದಲಿನ ಆಯೋಜನೆ ಮಾಡಿದಂಥ ಕೇಕ್ ಶೋಗಳಿಗೂ ಈಗ ಇಲ್ಲಿ ಮಾಡ್ತಾ ಇರೋಂಥ ಕೇಕ್ ಶೋಗೂ ಏನು ವ್ಯತ್ಯಾಸ ಇದೆ ಸರ್? ವ್ಯತ್ಯಾಸ ಏನಿಲ್ಲ, ಸೇಮ್ ಇದೆ. ಅಂದರೆ ಅದಕ್ಕಿಂತ ಸ್ವಲ್ಪ ಬೆಸ್ಟು ಅಂದರೆ ಹೇಳ್ತೀವಲ್ಲ, ಪ್ರತಿ ವರ್ಷ ಏನಾದರೂ ಒಂದು ಚೇಂಜಸ್ ಆಗಬೇಕಂತ. ಆ ಥರ ನಾವು ಎಷ್ಟು ಸುಂದರವಾಗಿ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ಇನ್ನೂ ಭಾಳಷ್ಟು ಸುಂದರವಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಆ ಥರ ಪ್ರಯತ್ನ ಪಡ್ತಾಯಿದ್ದೀವಿ. ಎಷ್ಟು ವೆರೈಟಿ ಕೇಕ್ಗಳನ್ನು ನೀವು ಇಲ್ಲಿ ಬಳಸಿದ್ದೀರಾ ಸರ್? ಇವಾಗ 25 ಇದೆ, ಮತ್ತೆ 3 ಬರ್ತಾ ಇದೆ ತಮಗೆ ಹೇಳಿದೆ. ಎಷ್ಟು ಟನ್ ಕೇಕ್ಗಳನ್ನು ಇಲ್ಲಿ ನೋಡಿ, ನಾನು ಹಿಂದೆ ಇರೋದು ನೋಡ್ತಾ ಇದ್ದೀರಾ, 2.25 ಟನ್ನು ಕೇಕು. 2.25 ಟನ್ ಮಾಡಬೇಕಂದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಡಬೇಕಂತ. ಪಕ್ಕದಲ್ಲಿರೋದು ನಮ್ಮ ರಾಮ ಮಂದಿರ ಬಂದುಬಿಟ್ಟು 786 kg ಇದೆ. ಅದಕ್ಕೂ ಬಹಳ ಕಷ್ಟಪಟ್ಟಿದೆ. ಯಾಕಂದರೆ ಇಡೀ ಕೇಕಲ್ಲಿ ನಾವು ಎಷ್ಟು ಕೇಕ್ ಮಾಡಿದ್ದೀವಿ, ಬಹಳ ಶ್ರಮಪಟ್ಟು ನಾವು ಕೆಲಸ ಮಾಡಿರೋದೇ ರಾಮ ಮಂದಿರದ ಬಗ್ಗೆ. ಯಾಕಂದರೆ ಅದ್ರ ನಮ್ಮ ಕಾನ್ಸೆಪ್ಟೇ ಅದು ಮೇನು. ರಾಮ ಮಂದಿರ ಈ ಸಲ ಭಾಳ ಅದ್ಭುತವಾಗಿ ಬರಬೇಕು ಅಂತ ಅದಕ್ಕೋಸ್ಕರ ನಾವು ರಾಮ ಮಂದಿರ ಮಾಡಿದ್ದೀವಿ. ಆ ರಾಮ ಮಂದಿರ ನೋಡೋದಕ್ಕೋಸ್ಕರ ತಾವೆಲ್ಲ ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಎಷ್ಟು ದಿನ ಇರಲಿದೆ ಸರ್ ಈ ಕೇಕ್ ಶೋ? ಇವಾಗ 13ಕ್ಕೆ ಸ್ಟಾರ್ಟ್ ಆಗಿದೆ. ಜನವರಿ 1ನೇ ತಾರೀಕುವರೆಗೂ ಇದೆ. 20 ದಿವಸವರೆಗೂ ಇದೆ. ವೀಕ್ ಡೇಸಲ್ಲಿ ಬಂದರೆ ಬಹಳ ಚೆನ್ನಾಗಿರುತ್ತೆ. ಯಾಕಂದರೆ ವೀಕೆಂಡಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಸರಿಯಾಗಿ ನೋಡೋಕ್ಕಾಗಲ್ಲ ಮತ್ತು ಬೇರೆ ಶಾಪಿಂಗ್ ಮಾಡೋದಕ್ಕೋಸ್ಕರ ಆಗಲ್ಲ. ಮತ್ತು ಇಲ್ಲಿ ನೀವು ಕೇಕ್ ಶೋ ನೋಡಿದಾದ್ಮೇಲೆ ಪ್ರತಿಯೊಂದು ಹೊಸ ಪ್ರಾಡಕ್ಟು ನಿಮಗೆ ಇಲ್ಲಿ ಸಿಗುತ್ತೆ ನೋಡೋದಕ್ಕೋಸ್ಕರ. ಇಲ್ಲಿ ಒಟ್ಟು ಟೋಟಲ್ ಎಷ್ಟು ಶಾಪಿಂಗ್ ಮಾಲ್ಗಳ ಇದ್ದಾವೆ ಸರ್ ಇವಾಗ? 200ಕ್ಕೂ ಹೆಚ್ಚು ನಿಮಗೆ ಶಾಪಿಂಗ್ ಇದೆ ಮೇಡಮ್ ಇಲ್ಲಿ. ಮತ್ತು ಪ್ರತಿಯೊಂದು ಹೊಸ ಪ್ರಾಡಕ್ಟ್ ಇದೆ ನಿಮ್ಗೆ. ಯಾಕಂದರೆ ಇಲ್ಲಿ ಎಲ್ಲೂ ಸಿಗದೇ ಇರೋದು ಹೊಸ ಲಾಂಚ್ ಆಗೋ ಎಲ್ಲ ಪ್ರಾಡಕ್ಟ್ಸ್ಗಳು ನಮ್ಮ ಎಕ್ಸಿಬಿಷನಲ್ಲಿ ಸಿಗುತ್ತೆ ಮೇಡಮ್. ಮತ್ತು ಜನರು ಶೋ ಅಷ್ಟೇ ನೋಡ್ದೇ ಶಾಪಿಂಗ್ ಕೂಡ ಮಾಡ್ಬೋದು. ಮತ್ತು ಬಹಳ ರುಚಿಯಾಗಿರುವಂಥ ತಿಂಡಿಗಳು ಸಿಗುತ್ತೆ. ತಿಂಡಿ ಮಾಡ್ಬೋದು. ಮತ್ತು ಕೆಲವು ಪ್ರಾಡಕ್ಟ್ಗಳು ನಾನು ಹೇಳಿದೆ ನಿಮಗೆ ಆವಾಗಲೇ, ಮನೆಗೆ ಬೇಕಾಗಿರೋಂಥ ಸಾಮಗ್ರಿಗಳು ಹೊಸದಾಗಿರೋದು ಏನಿದೆ ಎಲ್ಲ ಲಾಂಚ್ ಆಗುತ್ತೆ ಮೇಡಮ್ ಇಲ್ಲಿ. ಸರ್, ಕೊನೆಯದಾಗಿ ಇಲ್ಲಿ ಬರ್ತಕ್ಕಂಥ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಏನಿಲ್ಲ, ನೀವೇನು ನಮ್ಮ ಟಿಕೆಟ್ ತೊಗೊಂಡ್ಬಿಟ್ಟು ಇಲ್ಲಿ ಬರ್ತೀರಾ, ಆ ಕೇಕ್ ಶೋ ನೋಡ್ಕೊಂಡು ಹೋಗ್ತೀರಲ್ಲ, ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಮತ್ತೆ ನೀವು ಬರ್ತೀರಾ ಅದನ್ನು ನೋಡೋದಕ್ಕೆ ಮತ್ತು ಶಾಪಿಂಗ್ ಮಾಡೋದಕ್ಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇದಾಗಿತ್ತು ಕೇಕ್ ಶೋ ಆಯೋಜಕರ ಮಾತು. ಕ್ಯಾಮ್ರಾಮನ್ ವಿನಯ್ ಜೊತೆ ನೇತ್ರಾವತಿ ದೊಡ್ಡಮನಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.